ಇನ್ನು ಉಳಿದಂಥ ಇನ್ನೊಂದು 20 ದಿನ ಏನು ಉಳಿಯುತ್ತೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಇಷ್ಟು ಮಾತ್ರ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಭರವಸೆ ಮತ್ತು ಇಂಪ್ಲಿಮೆಂಟೇಷನ್, ನಾವು ಹಿಂದೇನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಜಾರಿ ತರುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೆಲವು ಪಕ್ಷಗಳದ್ದು ಭರವಸೆಯಾಗೇ ಉಳಿದಿದೆ. ಹಾಗೆ ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರಿಗೆ ಏನು ಮುಟ್ಟಿಸಿದ್ದೀವಿ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆ ಮಧ್ಯದಲ್ಲಿ ಕಾರ್ಯಕರ್ತರ ಮಧ್ಯೆ ತೆಗೆದುಕೊಂಡು ಪ್ರಯತ್ನ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರ ಸಾಧನೆ ಏನಿದೆ, ಏನಕ್ಕೆ ಮತ ಕೊಡಬೇಕು ಜನ ಅವರಿಗೆ, ಪಟ್ಟಿ ಬಿಡುಗಡೆ ಮಾಡಲಿ ಅಂತ ಹೇಳಿ ನಮ್ಮ ಶಿವಕುಮಾರ್ ಅಣ್ಣಂಗೆ 4 ಗೋಡೆ ಮಧ್ಯೆ ಕೂರ್ಸ್ಕೊಂಡು ಕೇಳ್ರಿ, ಸಂಸದರ ಬಗ್ಗೆ ತುಂಬ ಪ್ರೀತಿಯಿಂದ ಆಶೋಧನ ಮಾತಾಡ್ತಾರೆ. ಪಾಪ ಹೊರಗಡೆ ಇದ್ದಾಗ ಪಾಪ ಕಾಂಗ್ರೆಸ್ಸಿನ ಗೌರವಿತ ಅಧ್ಯಕ್ಷರಿದ್ದಾರೆ, ಪ್ರಶ್ನೆ ಮಾಡಲೇಬೇಕಾಗತ್ತೆ. ಆದರೆ ಆತ್ಮಸಾಕ್ಷಿಯಾಗಿ ಕುಮಾರಣ್ಣಂಗೆ ಅವ್ರದ್ದು ನಮ್ಮ ಶಿವಕುಮಾರಣ್ಣಂದು ಆಶೀರ್ವಾದ ಯಾವಾಗಲೂ ಕೂಡ ಹಿರಿಯರಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಿಗೆ ಉತ್ತರ ಕೊಡೋಕ್ಕಿಂತ ಆದರೆ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಆದರೆ ಅವ್ರ ಪಕ್ಷದ ಮುಖಂಡಗಳನ್ನ ಪ್ರಶ್ನೆ ಮಾಡ್ತೀನಿ. ಶಿವಮೊಗ್ಗದಲ್ಲಿ ರಾಜಕಾರಣ ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಷ್ಟು ವರ್ಷ ಮಾಡಿ ಈ ಎಲ್ಲ ನಮ್ಮ ಗೌರವ ಶಿವಕುಮಾರ್ ಅವರು ಕೇಳಿದಂಥ ಪ್ರಶ್ನೆಗಳಿಗೆ 5 ಬೆರಳು ಅದು ಅವ್ರ ಪಕ್ಷದವ್ರಿಗೆ ತೋರಿಸುತ್ತೆ. ಅದು ಶರಾವತಿ ಮುಳುಗಡೆ ಇರ್ಬೋದು, MPM ಫ್ಯಾಕ್ಟ್ರಿಗೆ ಕೊನೆ ಮಳೆ ಹೊಡೆದಂಥ ವಿಚಾರಗಳಿರ್ಬೋದು, ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ಗಳಿರ್ಬೋದು, ಇದೆಲ್ಲದೂ ಕೂಡ ಅವ್ರ ಪಕ್ಷಕ್ಕೆ ಈ ಪ್ರಶ್ನೆಗಳನ್ನು ಕೇಳೋದು ಸೂಕ್ತ ಅಂತ ನನಗೆ ಅನ್ಸುತ್ತೆ. ಸರ್, ನಾನೊಬ್ಬ ಸಂಸತ್ ಸದಸ್ಯನಾಗಿ, ಒಬ್ಬ ಅಭ್ಯರ್ಥಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಅಷ್ಟು ಮಾತ್ರ ಸೀಮಿತ ಸರ್. ಈ ಥರ ಅನೇಕ ದೊಡ್ಡವ್ರ ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಅವರೊಂದು ಆರೋಪ ಮಾಡಿರುವಂಥದ್ದು ಸರ್, ಅಂದರೆ ರಾಘವೇಂದ್ರ ಅವರಿಗೆ ಭಯ ಶುರುವಾಗಿದೆ, ಹಾಗಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ. ನಾಮಪತ್ರಕ್ಕೆ ಬರ್ತಿದ್ದಂಥ ಬಸ್ಗಳನ್ನು ಮಾಲೀಕರಿಗೆ ಎದುರಿಸುವಂಥ ಕೆಲಸಗಳಾಗಿದೆ ಅಂತ ಹೇಳಿ ಆ ಥರ ಏನಾದರೂ ಪ್ರಯತ್ನ ಮಾಡಿದರೆ ದೇವ್ರು ನನ್ನನ್ನು ನೋಡ್ಕೊತಾನೆ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೇ ಆ ಥರ ಮಾಡಿದ್ರು ಕೂಡ ನಾನೂ ಒಪ್ಪಲ್ಲ. ಯಾಕಂತ ಆ ಥರ ಪ್ರಯತ್ನ ಆಗಿದ್ದೇ ನಿಜ. ಆದರೆ ಅವ್ರು ಹೇಳ್ದಂಗೆ ದೇವ್ರು ನಮ್ಮನ್ನು ನೋಡ್ಕೊತಾನೆ. ಆಗ ನಮ್ಗೆ ವಿಶ್ವಾಸ ಇದೆ ಆ ರೀತಿಯಂಥ ಒಂದು ಪ್ರಯತ್ನ ನಮ್ಮ ಪಕ್ಷದಿಂದ ಮಾಡಿಲ್ಲ. ಇದು ಒಂದು. ಎರಡನೇದು, ಅವ್ರು ಏನೇ ಮಾತಾಡಲಿ ಅದು ನನ್ನ ಆಶೀರ್ವಾದ ಅಂತ ಅಂದ್ಕೊಂಡು ನಾನು ತೆಗೆದುಕೊಂಡು ಹೋಗ್ತೀನಿ. ಹಿರಿಯರಿದ್ದಾರೆ, ಮಾತಾಡಲಿ, ಸಂತೋಷ. ಚುನಾವಣೆ ಮೇಲೆ ಸವಾಲು, ಭಯ, ಭಕ್ತಿ ಎಲ್ಲದೂ ಕೂಡ ಇರುತ್ತೆ. ಅದೆಲ್ಲ ಇಟ್ಟು